ಥರ್ಡ್ ಸೆಮಿಸ್ಟರ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಇಂಗ್ಲೀಷ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಫಸ್ಟ್ ಸೆಕ್ಷನ್ ಎ ಪ್ಲೇ ಅಂದರೆ ನಾಟಕದಲ್ಲಿ 40 ಮಾರ್ಕ್ಸ್ಗೆ ನಾಟಕ ಇರುತ್ತೆ. ಇಲ್ಲಿ ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಇನ್ 200 ವರ್ಡ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಆನ್ಸರ್ ಎನಿ ಒನ್ ಯಾವ್ದಾರ ಒಂದು ಆನ್ಸರ್ ಮಾಡಿ ಅಂತ. ಇಲ್ಲಿ ಒಂದು ಕ್ಯಾರೆಕ್ಟರ್ ಬರ್ಬೋದು, ಬೇರೆ ಅಂತ ಕ್ವಶನ್ಸ್ಗಳು ಬರ್ಬೋದು. ಕ್ಯಾರೆಕ್ಟರ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ 10 ಮಾರ್ಕ್ಸ್ನಲ್ಲಿ. ಹಾಗೆ ನೆಕ್ಸ್ಟು 4 ಕ್ವಶನ್ ಕೊಟ್ಟಿರ್ತಾರೆ, ಅಲ್ಲಿ 2 ಚಾಯ್ಸ್ ಇದೆ ನಿಮಗೆ. ಟೋಟಲ್ 6 ಕೊಟ್ಟಿರ್ತಾರೆ, ನೀವು 4 ಆನ್ಸರ್ ಮಾಡಬೇಕು. ಆನ್ಸರ್ ಎನಿ 4 4 ಅಟೆಂಡ್ ಮಾಡಬೇಕು, 2 ಚಾಯ್ಸ್ ನಿಮಗೆ ಸಮ್ಮರಿ ಸೆಕ್ಷನಲ್ಲಿ. ಹಾಗೆ ನೆಕ್ಸ್ಟು ಅನೋಟೇಷನ್ ಅಂದರೆ ಸಂದರ್ಭ, ಇದು ಕೂಡ ಆನ್ಸರ್ ಎನಿ 2 4 ಸಂದರ್ಭ ಕೊಟ್ಟಿರ್ತಾರೆ, ನೀವು 2 ಬರೀಬೇಕಾಗಿರುತ್ತೆ. ಇಲ್ಲಿ ಇನ್ನೊಂದು ಇಲ್ಲಿ ಹಾಕಿದ್ದಾರೆ, ಅಂದರೆ ಹೇಗೆ ಸಂದರ್ಭ ಬರೆಯೋದು ಅಂತ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಆ ಒಂದು ಘಟನೆ ವೆನ್ ಯಾವಾಗಾಗಿದ್ದು, ವೈ ಯಾಕಾಗಿದ್ದು, ಹಾಗೆ ಈ ಒಂದು ಯಾವ ಸಂದರ್ಭದಲ್ಲಿ ಇದನ್ನ ಹೇಳಿದ್ರು ಈ ಒಂದು ವಾಕ್ಯವನ್ನು ಅಂತ ಬರೆದ್ರು ಆಗುತ್ತೆ, ಮಾರ್ಕ್ಸ್ಗಳು ಸಿಗುತ್ತೆ. ನೆಕ್ಸ್ಟ್ ಇವಾಗ ಗ್ರಾಮರ್ ಸೆಕ್ಷನ್ ನೋಡ್ತಾ ಇದ್ದೀವಿ. ಗ್ರಾಮರಲ್ಲಿ ಫಸ್ಟಲ್ಲಿ ಒಂದು ರೈಟ್ ಎ ಪ್ಯಾರಾಗ್ರಾಫ್ 100 ವರ್ಡ್ಸ್ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಇಲ್ಲಿ ಪ್ಯಾರಾಗ್ರಾಫ್ ರೈಟಿಂಗ್ ಇರುತ್ತೆ. ಇದು ಯಾವುದೇ ಒಂದು ಟಾಪಿಕ್ ಬಗ್ಗೆ ಕೊಡ್ಬೋದು, ನೀವು ಅದ್ರ ಬಗ್ಗೆ ಬರಿಬೇಕಾಗಿರುತ್ತೆ. ಸುಮಾರು ರೈಟಿಂಗ್ ಸ್ಕಿಲ್ಸ್ಗಳಿದೆ. ಡಿಸ್ಕ್ರಿಪ್ಟಿವ್ ಆ್ಯಂಡ್ ನರೇಟಿವ್ ರೈಟಿಂಗ್ ಅಂತ ಇದೆ, ರೆಫ್ಲೆಕ್ಟಿವ್ ಆ್ಯಂಡ್ ಪರ್ಸಿವ್ ರೈಟಿಂಗ್ ಅಂತ ಇದೆ. ಅದನ್ನು ನೋಡ್ಕೊಂಡು ಬರಿಬೇಕಾಗಿರುತ್ತೆ ನೀವು. ಓಕೆ, ನೆಕ್ಸ್ಟು ಡ್ರಾಫ್ಟ್ ಎ ಲೆಟರ್ ಆನ್ ಎನಿ ಒನ್. ಓಕೆ, ಇದು ನಿಮ್ಗೆ ಗೊತ್ತಿರೋದೆ. ಇಲ್ಲಿ ನೋಡಿ, ಡ್ರಾಫ್ಟ್ ಎ ಲೆಟರ್ ಅಂದರೆ ಲೆಟರ್ ಆಫ್ ಎನ್ಕ್ವೈರಿ, ಆರ್ಡರ್ ಲೆಟರ್ ಇರುತ್ತೆ, ಹಾಗೆ ಲೆಟರ್ ಆಫ್ ಕಂಪ್ಲೇಂಟ್ ಇರುತ್ತೆ. ನೀವು ಬರಿಬೇಕಾಗಿರೋದು ಇಲ್ಲಿ ಒಂದೇ. ಇಲ್ಲಿ ನೋಡಿ ಅವರೇ ಹೇಳಿದ್ದಾರೆ, ಮೆನ್ಷನ್ನೇ ಮಾಡಿದ್ದಾರೆ. ಡ್ರಾಫ್ಟ್ ಎ ಲೆಟರ್ ಎನಿ ಒನ್. ಇಲ್ಲಿ ನೋಡಿ, ಎನಿ ಒನ್ ಆಫ್ ದ ಫಾಲೋಯಿಂಗ್. ಒಂದೇ ಒಂದು ಲೆಟ್ರ್ ಬರೀಬೇಕು ನೀವು. 3 ಇರುತ್ತೆ, ನೀವು ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ. ನಿಮಗೆ ಲೆಟರ್ ಆಫ್ ಎನ್ಕ್ವೈರಿ ಈಸಿ ಆದರೆ ಅದು ಬರೀರಿ, ಆರ್ಡರ್ ಲೆಟರ್ ಈಸಿ ಇದ್ರೆ ಅದು ಬರೀರಿ, ಕಂಪ್ಲೇಂಟ್ ಲೆಟರ್ ಈಸಿ ಆದರೆ ಅದು ಬರೀರಿ. ನೆಕ್ಸ್ಟ್ ಇಂಪಾರ್ಟೆಂಟ್, ನಿಮಗೆ ತುಂಬ ಈಸಿ ಅನಿಸೋ ಒಂದು ಗ್ರಾಮರ್ ಅನಿಸ್ಬೋದು, ಪ್ರಾಕ್ಟೀಸ್ ಮಾಡಿದ್ರೆ ಇದು ಈಸಿಯಾಗಿ ಬರುತ್ತೆ. ಡ್ರಾಫ್ಟ್ ಎ ಲೆಟರ್ ಅಪ್ಲಿಕೇಶನ್ ವಿತ್ CV ಎನಿ ಒನ್ ಆಫ್ ದ ಫಾಲೋಯಿಂಗ್. ಇಲ್ಲಿ 2 CV ಕೊಟ್ಟಿರ್ತಾರೆ. 2 CVಯಲ್ಲಿ ನಿಮಗೆ 2 CV ಕ್ವಶನ್ ಕೊಟ್ಟಿರ್ತಾರೆ. CV ಆ್ಯಂಡ್ ಜಾಬ್ ಅಪ್ಲಿಕೇಶನ್ ಕ್ವಶನ್ ಕೊಟ್ಟಿರ್ತಾರೆ. ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಒಂದನ್ನು ಚೂಸ್ ಮಾಡಿ ಬರಿಬೋದು ನೀವು. ಇದು 10 ಮಾರ್ಕ್ಸ್ ಇರುತ್ತೆ. ಆನ್ಸರ್ ಎನಿ ಒನ್, ಇದರಲ್ಲಿ ಯಾವುದೋ ಒಂದು ಮಾತ್ರ ಆನ್ಸರ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್. ಇಲ್ಲಿ 10 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಅಂತ ಇದೆ, ಪೋಸ್ಟರ್ ರೈಟಿಂಗ್ ಇದೆ, ಪ್ರಿಪೇರ್ ಎ ಬಾಚರ್ ಅಂತ ಇದೆ.